ನಮಸ್ಕಾರ. ವಿಡಿಯೋ ನೋಡುವಂತ ಎಲ್ಲ ಆತ್ಮೀಯ ವೀಕ್ಷಕರಿಗೆ ಹಾಗೂ ನನ್ನ ಮುದ್ದು ವಿದ್ಯಾರ್ಥಿ ಬಳಗಕ್ಕೆ ಹೃದಯಪೂರ್ವಕ ಧನ್ಯವಾದಗಳನ್ನ ಹೇಳುತ್ತಾ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಏನು ಹೇಳ್ಕೊಡ್ತಾ ಇದ್ದೀನಿ ಅಂದ್ರೆ ಇವತ್ತು ರೈಲ್ವೆ ಇಲಾಖೆಯಲ್ಲಿ 14,298 ಟೆಕ್ನಿಷಿಯನ್ ಹುದ್ದೆಗಳಿಗೆ ಇವತ್ತು ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಸಂಪೂರ್ಣವಾಗಿ ಆಹ್ವಾನಿಸಲಾಗಿದೆ ಅಂತ ಕೂಡ ನಾವು ಹೇಳ್ಬೋದು. ಇದಕ್ಕೆ ಯಾವ ರೀತಿಯಾಗಿ ಅರ್ಜಿಯನ್ನು ಸಲ್ಲಿಸಬೇಕು, ಇದಕ್ಕೆ ವಯಸ್ಸಿನ ಮಿತಿ ಏನಿರುತ್ತೆ, ಇದಕ್ಕೆ ಏನೆಲ್ಲ ವಿದ್ಯಾರ್ಥಿಯನ್ನ ನಮಗೆ ಬೇಕಾಗುತ್ತೆ, ಯಾವ ರೀತಿಯಾಗಿ ನಾವು ಅರ್ಜಿಯನ್ನು ಸಲ್ಲಿಸುವಂತಹ ವಿಧಾನವನ್ನ ನಿಮಗೆ ಸಂಪೂರ್ಣವಾಗಿ ಇವತ್ತಿನ ವಿಡಿಯೋದಲ್ಲಿ ಸಂಪೂರ್ಣವಾಗಿ ಕೊಡ್ತಾ ಇದೀನಿ. ಜೊತೆಗೆ ಇವತ್ತೇ ನೀವು ಫಸ್ಟ್ ಟೈಮ್ ಯೂಟ್ಯೂಬ್ ಅಲ್ಲಿ ನಾನು ಮಾಡೋದು ವಿಡಿಯೋ ನೋಡ್ತಾ ಇದ್ದೀರಾ ಅಂದ್ರೆ ವಿಡಿಯೋ ಕೆಳಗಡೆ ಸಬ್ಸ್ಕ್ರೈಬ್ ಅನ್ನೋ ಬಟನ್ ಕಾಣಿಸ್ತಾ ಇದೆ, ಕೆಂಪು ಅಕ್ಷರಲೆ ಸಬ್ಸ್ಕ್ರೈಬ್ ಮಾಡ್ಕೊರಿ. ಬಾಜು ಒಂದು ಗಂಟೆ ಬರ್ತದ, ಮೇಲಿನ ಗಂಟೆ ಬಾರಿಸ್ಬಿಟ್ರೆ ಸಾಕು. ನಾನು ಮಾಡೋತಾ ಈ ತರ ಪ್ರತಿಯೊಂದು ವಿಡಿಯೋಸ್ ಗಳ ಮಾಹಿತಿ ಏನಾಗುತ್ತೆ ನಿಮ್ಮ ಫೋನ್ ಮೇಲೆ ಮತ್ತೆ ನಿಮ್ಮ ಕಂಪ್ಯೂಟರ್ ಮೇಲೆ ನೋಟಿಫಿಕೇಶನ್ ಬರ್ತಾ ಇರುತ್ತೆ. ನೀವು ಮನೆಯಲ್ಲೇ ಕುಳಿತುಕೊಂಡು ನಾನು ಮಾಡುವಂತಹ ಪ್ರತಿಯೊಂದು ವಿಡಿಯೋಸ್ ಗಳನ್ನ ನೋಡೋ ಮುಖಾಂತರ ಇವತ್ತು ಕಂಪ್ಯೂಟರ್ ಶಿಕ್ಷಣ ಮತ್ತೆ ಇನ್ನಿತರ ಮಾಹಿತಿಗಳನ್ನು ಕೂಡ ಸಂಪೂರ್ಣವಾಗಿ ಪಡೆಯಬಹುದು ಸ್ನೇಹಿತರೆ. ಯಾಕಂದ್ರೆ ಇವತ್ತು ಬಹಳಷ್ಟು ಡಿಗ್ರಿಗಳನ್ನ ಮುಗಿಸಿರ್ತೀವಿ, ಇವತ್ತು ಸರ್ಕಾರಿ ನೌಕರಿಗಳಿಗೆ ಅರ್ಜಿ ಸಲ್ಲಿಸಬೇಕಾಗ್ತದೆ. ಅವಾಗ ಆನ್ಲೈನ್ ಸೆಂಟರ್ಗೆ ಹೋಗಿ ನಾವು ಅರ್ಜಿಯನ್ನ ಸಲ್ಲಿಸ್ತಾ ಇರ್ತೀವಿ. ಹಾಗಾಗಿ ಇವತ್ತು ನಿಮ್ಮ ಒಂದು ಮೊಬೈಲ್ ಫೋನ್ ಅಲ್ಲೇ ನೀವು ಆನ್ಲೈನ್ ಸೆಂಟರ್ಗೆ ಹೋಗಲಾರ್ದೇನೆ ಯಾವ ರೀತಿಯಾಗಿ ಅರ್ಜಿಯನ್ನ ಸಲ್ಲಿಸಬಹುದು, ಜೊತೆಗೆ ಯಾವ ರೀತಿಯಾಗಿ ಅವುಗಳ ಒಂದು ವೆಬ್ಸೈಟ್ ಗೆ ನಾವು ಹೋಗಬೇಕು. ಇವತ್ತು ರೈಲ್ವೆ ಇಲಾಖೆ ಆಗಿರಬಹುದು ಮತ್ತೆ ಇನ್ನಿತರ ಯಾವುದೇ ಸರ್ಕಾರಿ ನೌಕರಿಗಳ ಒಂದು ವೆಬ್ಸೈಟ್ ಅನ್ನ ನಾವು ಯಾವ ರೀತಿಯಾಗಿ ಹುಡುಕಬೇಕು, ಅದರ ಒಂದು ಮಾಹಿತಿ ಯಾವ ರೀತಿಯಾಗಿ ನಾವು ಪಡಿಬೇಕು ಅನ್ನುವಂತ ಮಾಹಿತಿ ಕೂಡ ನಿಮಗೆ ಸಂಪೂರ್ಣವಾಗಿ ಗೊತ್ತಾಗ್ಬಿಡುತ್ತೆ. ಓಕೆ, ಮೊದಲನೇದಾಗಿ ನಾನು ಏನ್ ಮಾಡ್ತೀನಿ, ನಿಮ್ಮ ಮೊಬೈಲ್ ಆಗಿರಬಹುದು ಅಥವಾ ಕಂಪ್ಯೂಟರ್ ಅಲ್ಲಿ ಇರುವಂತಹ ಗೂಗಲ್ ಕ್ರೋಮ್ ಅನ್ನು ಓಪನ್ ಮಾಡ್ಕೊಂಡು ಅವಾಗ ನೀವೇನ್ ಮಾಡ್ಬೇಕಪ್ಪ ಅಂದ್ರೆ ಇಲ್ಲಿಂದ ಸರ್ಚ್ ಗೂಗಲ್ URL ಅಂತ ಇರುತ್ತೆ, ಇಲ್ಲಿಂದ ಫ್ರೀ ಜಾಬ್ ಅಲರ್ಟ್ ಅಂತ ಅಷ್ಟೇ ಟೈಪ್ ಮಾಡ್ಕೊಳ್ಳಿ. ಇದರಲ್ಲಿ ಕೇಂದ್ರ ಸರ್ಕಾರ ಆಗಿರಬಹುದು, ರಾಜ್ಯ ಸರ್ಕಾರ ಆಗಿರಬಹುದು, ಯಾವ ರಾಜ್ಯದ ಒಂದು ನೋಟಿಫಿಕೇಶನ್ ನಿಮಗೆ ನೋಡಬೇಕಾಗಿದೆಯೋ, ಯಾವ ಇಲಾಖೆಯಲ್ಲಿ ಇವತ್ತು ಸರ್ಕಾರಿ ನೌಕರಿ ಅರ್ಜಿಯನ್ನ ಕರೀತಾ ಇದ್ದಾರೆ, ಎಲ್ಲವನ್ನು ಕೂಡ ನಿಮ್ಮ ಒಂದು ಮೊಬೈಲ್ ಫೋನ್ ಅಲ್ಲೇ ಸಮಗ್ರವಾಗಿ ಪಡೆಯುವಂತ ವೆಬ್ಸೈಟ್ ಅಲ್ಲಿ ನೀವು ಸಂಪೂರ್ಣವಾಗಿ ತಿಳ್ಕೋಬಹುದು. ಎಲ್ಲ ತರದ ಒಂದು ಮಾಹಿತಿ ಮತ್ತೆ ನೋಟಿಫಿಕೇಶನ್ ಗಳು ಕೂಡ ಸಿಗ್ತಾ ಇರತ್ತೆ. ಅವಾಗ ನಾನು ಕರ್ನಾಟಕದಲ್ಲಿ ನೋಡಬೇಕಾಗಿತ್ತು ಅಂದ್ರೆ ಕೆ ಮೇಲೆ ಕ್ಲಿಕ್ ಅನ್ನ ಮಾಡಿದ್ರೆ ಸಾಕು. ಇವತ್ತು ಕರ್ನಾಟಕದಲ್ಲಿ ಏನೆಲ್ಲ ಇವತ್ತು ಸರ್ಕಾರಿ ನೌಕರಿಗಳ ಆನ್ಲೈನ್ ಅರ್ಜಿಯನ್ನ ಬಿಟ್ಟಿದ್ದಾರೆ ಅನ್ನುವಂತ ಒಂದು ಮಾಹಿತಿ ಕೂಡ ಸಮಗ್ರವಾದಂತಹ ಒಂದು ಡೀಟೇಲ್ಸ್ ಮತ್ತೆ ಯಾವ ರೀತಿಯಾಗಿ ಅರ್ಜಿಯನ್ನ ಸಲ್ಲಿಸಬೇಕು, ಯಾವ ರೀತಿಯಾಗಿ ಅವುಗಳ ಒಂದು ವೆಬ್ಸೈಟ್ ಗೆ ಹೋಗಬೇಕು, ಕೊನೆಯ ದಿನಾಂಕ ಮತ್ತೆ ಯಾವಾಗ ಅರ್ಜಿ ಪ್ರಾರಂಭವಾಗುತ್ತೆ, ವಯಸ್ಸಿನ ಮಿತಿಯನ್ನು ಎಲ್ಲವನ್ನು ಕೂಡ ಸಮಗ್ರವಾಗಿ ನಿಮಗೆ ಏನಾಗುತ್ತೆ ಈ ಒಂದು ವೆಬ್ಸೈಟ್ ಅಲ್ಲಿ ಕಂಪ್ಲೀಟ್ ಆಗಿ ಸಿಗ್ತಾ ಇರತ್ತೆ. ಓಕೆ, ಓಪನ್ ಆದ ನಂತರ ಕೆಳಗಡೆ ನೋಡಬಹುದು ಇವಾಗ ಕರೆದಿರುವಂತಹ ಒಂದು ನೋಟಿಫಿಕೇಶನ್ ಗಳು ನಿಮಗೆ ಸಂಪೂರ್ಣವಾಗಿ ನೋಡ್ಲಿಕ್ಕೆ ಸಿಗ್ತಾ ಇರತ್ತೆ. KPSC ಗ್ರೂಪ್ ಬಿ ಉದ್ಯೋಗ ಇದಿರುತ್ತೆ, ಇಲ್ಲಿಂದ HK ಅಪ್ಲೈ ಆನ್ಲೈನ್ ಅಂತ ಇರುತ್ತೆ. ಇವೆಲ್ಲವನ್ನು ಕೂಡ ಸಮಗ್ರವಾದಂತಹ ಒಂದು ಮಾಹಿತಿ ಕೂಡ ನಿಮಗೆ ಸಂಪೂರ್ಣವಾಗಿ ಇರುತ್ತೆ. ಅಂಗನವಾಡಿ ಒಂದು ಮೈಸೂರಲ್ಲಿ ಕರೆದಿರುವಂತಹ ಒಂದು ನೋಟಿಫಿಕೇಶನ್ ಕೂಡ ಇದ್ದಿರುತ್ತೆ. ಜೊತೆಗೆ ಇಲ್ಲಿಂದ ನೋಡಬಹುದು ಎಲ್ಲ ತರದ ಒಂದು ಮಾಹಿತಿ ಕೂಡ ನಿಮಗೆ ಸಂಪೂರ್ಣವಾಗಿ ಲಾಸ್ಟ್ ಡೇಟ್, ಕೊನೆ ದಿನಾಂಕ ಮತ್ತೆ ಅದರ ಒಂದು ಮಾಹಿತಿಯನ್ನು ಪಡಿಬೇಕಾಗಿತ್ತು ಅಂದ್ರೆ ಗೆಟ್ ಡೀಟೇಲ್ಸ್ ಮೇಲೆ ಕ್ಲಿಕ್ ಅನ್ನು ಮಾಡಿದ್ರೆ ಸಂಪೂರ್ಣವಾದ ಒಂದು ಮಾಹಿತಿ ಸಿಗುತ್ತೆ. ಕ್ವಾಲಿಫಿಕೇಶನ್ ಏನಾಗಿರಬೇಕು, ಯಾವ ರೀತಿಯಾಗಿ ಅರ್ಜಿಯನ್ನು ಸಲ್ಲಿಸಬೇಕು, ಎಲ್ಲ ತರದ ಒಂದು ನೋಟಿಫಿಕೇಶನ್ ಗಳು ನಿಮಗೆ ಇಲ್ಲಿ ನೋಡ್ಲಿಕ್ಕೆ ಸಿಗ್ತಾ ಇರತ್ತೆ. ಇಲ್ಲ ಸರ್, ನಾವು ಇವತ್ತು ರೈಲ್ವೆ ಇಲಾಖೆಯಲ್ಲಿ ಕರೆದಿರುವಂತಹ 14,000 ಹುದ್ದೆಗಳಿಗೆ ನಾವು ಅರ್ಜಿಯನ್ನು ಸಲ್ಲಿಸಬೇಕಾಗಿದೆ ಅಂದ್ರೆ ಟೆಕ್ನಿಷಿಯನ್ ಹುದ್ದೆಗಳಿಗೆ ಅರ್ಜಿಯನ್ನು ಸಲ್ಲಿಸಬೇಕಾಗಿತ್ತು ಅಂದ್ರೆ ನೀವೇನ್ ಮಾಡ್ಬೇಕು, ಹೋಮ್ ಮೇಲೆ ಕ್ಲಿಕ್ ಅನ್ನ ಮಾಡ್ಕೋಬೇಕು. ಹೋಮ್ ಮೇಲೆ ಕ್ಲಿಕ್ ಮಾಡಿದ ನಂತರ ಇಲ್ಲಿಂದ ನೀವು ನೋಡಬಹುದು, ಇಲ್ಲಿಂದ RRB ಟೆಕ್ನಿಷಿಯನ್ ಅಪ್ಲೈ ಆನ್ಲೈನ್ ಅಂತ ಇರುತ್ತೆ. ನೀವು ಇದರ ಮೇಲೆ ಕ್ಲಿಕ್ ಅನ್ನ ಮಾಡ್ಕೊಳ್ಳಿ. ಮಾಡಿದ ನಂತರ ನಿಮ್ಗೆ ಇದರ ಬಗ್ಗೆ ಸಂಪೂರ್ಣವಾದ ಒಂದು ಡೀಟೇಲ್ಸ್ ಕೂಡ ಇಲ್ಲಿ ಏನಾಗುತ್ತಿರುತ್ತೆ ಕಾಣಿಸ್ತಾ ಇರತ್ತೆ. ಇವು ಯಾವಾಗ ಪೋಸ್ಟ್ ಆಗಿದೆ ಅಂದ್ರೆ 13/2/2024 ಇವರು ಇದರಲ್ಲಿ ಪೋಸ್ಟ್ ಮಾಡಿರುವಂತದ್ದು. ಅವಾಗ ನೀವೇನ್ ಮಾಡಬಹುದು, ಇಲ್ಲಿ ಎಲ್ಲ ತರದ ಒಂದು ಮಾಹಿತಿ ಕೂಡ ನೋಡ್ಲಿಕ್ಕೆ ಸಿಗ್ತಾ ಇರತ್ತೆ. ನಿಮ್ಗೆ ಇಂಗ್ಲಿಷ್ ಅಲ್ಲಿ ಓದ್ಲಿಕ್ಕೆ ಬರಲಿಲ್ಲ ಅಂದ್ರೂ ನೀವು ಇದನ್ನ ಟ್ರಾನ್ಸ್ಲೇಟರ್ ಮಾಡ್ಕೊಂಡು ಕೂಡ ಸಂಪೂರ್ಣವಾದಂತಹ ಒಂದು ಮಾಹಿತಿ ಕೂಡ ಸಂಪೂರ್ಣವಾಗಿ ಪಡೆಯಬಹುದು. ಜೊತೆಗೆ ಇಲ್ಲಿಂದ ಒಂದು ರೈಲ್ವೆ ಇಲಾಖೆಯವರ ಒಂದು ಮಾಹಿತಿ ಕೂಡ ಕೆಲವೊಂದಿಷ್ಟು ಮಾಹಿತಿ ಕೊಟ್ಟಿರ್ತಾರೆ. ಎಷ್ಟು ಅಮೌಂಟ್ ಅನ್ನ ನೀವು ಪೇ ಮಾಡಬೇಕಾಗುತ್ತೆ ಅಂದ್ರೆ SC ST ಮತ್ತೆ ಎಕ್ಸ್ ಸರ್ವಿಸ್ ಮ್ಯಾನ್ ಮತ್ತೆ ಫಿಮೇಲ್ ಟ್ರಾನ್ಸಾಕ್ಟರ್ ಬಂದ್ಬಿಟ್ಟು 250 ರೂಪಾಯಿ ಅವರಿಗೆ DD ಅನ್ನ ಪಾವತಿಸಬೇಕಾಗುತ್ತೆ. ಜೊತೆಗೆ ಉಳಿದಿರುವಂತ ಎಲ್ಲ ಒಂದು ವಿದ್ಯಾರ್ಥಿಗಳು 500 ರೂಪಾಯಿ ಚಾನಲ್ ಅನ್ನ ನಾವು ಏನ್ ಮಾಡಬೇಕಾಗುತ್ತೆ, ಅಪ್ಲಿಕೇಶನ್ ಫೀಸ್ ಅನ್ನ ಸರ್ಕಾರಕ್ಕೆ ನಾವು ತುಂಬಬೇಕಾಗುತ್ತೆ. ಮತ್ತೆ ಇಲ್ಲಿಂದ ನೋಡಬಹುದು ಅಂದ್ರೆ ಹಿಂದೆ ಕರೆದಿರುವಂತಹ ಒಂದು ಅಪ್ಲಿಕೇಶನ್ ಡೀಟೇಲ್ಸ್ ಕೂಡ ನಿಮಗೆ ಸಂಪೂರ್ಣವಾದಂತಹ ಒಂದು ನೋಟಿಫಿಕೇಶನ್ ಕೂಡ ಒಂದು ಮಾಹಿತಿ ಮತ್ತೆ ಅದರ ಒಂದು ದಿನಾಂಕಗಳು ಕೂಡ ನಿಮಗೆ ನೋಡ್ಲಿಕ್ಕೆ ಸಿಗ್ತಾ ಇರತ್ತೆ. ಜೊತೆಗೆ ಇವಾಗ ಹೊಸದಾಗಿ ಮತ್ತೆ ಆನ್ಲೈನ್ ಓಪನಿಂಗ್ ಆಗಿರುವಂತಹ ದಿನಾಂಕ ಕೂಡ ನಿಮಗೆ ಸ್ಟಾರ್ಟಿಂಗ್ ಡೇಟ್ ಬಂದ್ಬಿಟ್ಟು 2/10/2024 ಆನ್ಲೈನ್ ಅರ್ಜಿ ಸಂಪೂರ್ಣವಾಗಿ ಪ್ರಾರಂಭವಾಗಿರುವಂತದ್ದು. ಕೊನೆಯ ದಿನಾಂಕ ಬಂದ್ಬಿಟ್ಟು 16/10/2024 ರಾತ್ರಿ 12 ಗಂಟೆವರೆಗೆ ಈ ಒಂದು ಅಪ್ಲಿಕೇಶನ್ ಸ್ಟಾರ್ಟ್ ಅಲ್ಲಿ ಇರುತ್ತೆ. ಅಲ್ಲಿವರೆಗೂ ಕೂಡ ನೀವು ಆನ್ಲೈನ್ ಮುಖಾಂತರ ಅರ್ಜಿಯನ್ನ ಸಂಪೂರ್ಣವಾಗಿ ಸಲ್ಲಿಸಬಹುದು. ಜೊತೆಗೆ ಮತ್ತೆ ಕ್ವಾಲಿಫಿಕೇಶನ್ ಏನೆಲ್ಲ ಬೇಕಾಗುತ್ತೆ ಅನ್ನೋದು ಕೂಡ ನಾವು ಸಂಪೂರ್ಣವಾಗಿ ನೋಡಬೇಕಾಗುತ್ತೆ. ಏನೆಲ್ಲ ಕ್ವಾಲಿಫಿಕೇಶನ್ ಬೇಕಾಗುತ್ತೆ, ಹುದ್ದೆಯ ವಿವರವನ್ನ ಸಂಪೂರ್ಣವಾಗಿ ತಿಳ್ಕೊಳ್ಳೋಣ. ಮೊದಲಿಗೆ ಟೆಕ್ನಿಷಿಯಲ್ ಗ್ರೇಡ್ ಬಂದ್ಬಿಟ್ಟು 1 ಸಿಗ್ನಲ್ ಅಂತ ಇರುತ್ತೆ. 1092 ಹುದ್ದೆಗಳನ್ನ ಸಂಪೂರ್ಣವಾಗಿ ಕಾಲ್ಫರ್ಮ್ ಮಾಡಿರುವಂತದ್ದು. ಜೊತೆಗೆ ಟೆಕ್ನಿಷಿಯನ್ ಗ್ರೇಡ್ ಅಂತ ಇದ್ದಿರುತ್ತೆ, ಅದು 3 ಅಂತ ಬಂದಿರುತ್ತೆ.
ಅಲ್ಲಿ 8,053 ಹುದ್ದೆಗಳನ್ನ ಸಂಪೂರ್ಣವಾಗಿ ಕಾಲ್ಫಾರ್ಮ್ ಮಾಡ್ತಾ ಇದ್ದಾರೆ, ಅಂದ್ರೆ ಭರ್ತಿ ಮಾಡ್ಕೋತಾ ಇದ್ದಾರೆ. 18 ವರ್ಷದಿಂದ 33 ವರ್ಷ ಆಗಿರಬೇಕು ವಯಸ್ಸಿನ ಮಿತಿ. 18 ವರ್ಷದಿಂದ 36 ವಯಸ್ಸಿನವರೆಗೆ ನೀವು ಇದಕ್ಕೆ ಅರ್ಜಿಯನ್ನು ಸಂಪೂರ್ಣವಾಗಿ ಸಲ್ಲಿಸಬಹುದಾಗಿದೆ. ಒಟ್ಟಾರೆಯಾಗಿ ಮತ್ತೆ ಹೊಸ ಹುದ್ದೆಗಳು ಬಂದ್ಬಿಟ್ಟು ಕೆಲವೊಂದಿಷ್ಟು ಹೊಸ ಹುದ್ದೆಯನ್ನು ಕೂಡ ಅದರಲ್ಲಿ ಆಡ್ ಮಾಡಿದ್ದಾರೆ. 5,154 ಹೊಸ ಹುದ್ದೆ ಅಂತ ನಾವು ನೋಡ್ತೀವಿ. ಒಟ್ಟಾರೆಯಾಗಿ ಅದಕ್ಕೆ ಟೋಟಲ್ ಆಗಿ ಅರ್ಜಿ ಬಂದಿರುವಂತದ್ದು ಒಟ್ಟಾರೆಯಾಗಿ ಹುದ್ದೆ ಖಾಲಿಯಾಗಿ ಇರುವಂತದ್ದು ಎಷ್ಟಪ್ಪ ಅಂದ್ರೆ 14,298 ಹುದ್ದೆಗಳನ್ನ ಇವತ್ತು ಏನ್ ಮಾಡ್ತಾ ಇದ್ದಾರೆ, ರೈಲ್ವೆ ಇಲಾಖೆ ಸಂಪೂರ್ಣವಾಗಿ ಭರ್ತಿಯನ್ನ ಮಾಡ್ಕೋತಾ ಇದ್ದಾರೆ. ನೀವು ಕೂಡ ಇದಕ್ಕೆ ಅರ್ಜಿಯನ್ನ ಸಲ್ಲಿಸಬೇಕಾಗಿತ್ತು ಅಂದ್ರೆ ಇದ್ರ ಕೆಳಗಡೆ ಬರ್ತಿದ್ದಾನೆ, ಎಲ್ಲಿ ಎಷ್ಟು ಪೋಸ್ಟ್ ಗಳನ್ನ ಕಾಲ್ಫಾರ್ಮ್ ಮಾಡ್ತಾ ಇದ್ದಾರೆ ಎಲ್ಲವನ್ನು ಕೂಡ ಸರಿಯಾದ ಒಂದು ಡೀಟೇಲ್ಸ್ ಅನ್ನು ಸಂಪೂರ್ಣವಾಗಿ ತಿಳ್ಕೋಬಹುದು. ನೋಡಬಹುದು ಇಲ್ಲಿಂದ ಎಲ್ಲ ತರ RRB ಅಹಮದಾಬಾದ್ ಅಲ್ಲಿ ಎಷ್ಟು ಪೋಸ್ಟ್ ಇದಾವೆ, ನೆಕ್ಸ್ಟ್ RRB ಅಜ್ಮೀರ್ ಅಲ್ಲಿ ಎಷ್ಟು ಪೋಸ್ಟ್ ಇದಾವೆ, ಬೆಂಗಳೂರಲ್ಲಿ ಎಷ್ಟು ಪೋಸ್ಟ್ ಇದಾವೆ, ಎಲ್ಲ ಡೀಟೇಲ್ಸ್ ಕೂಡ ನಿಮ್ಗೆ ಇಲ್ಲಿ ಸಂಪೂರ್ಣವಾಗಿ ನೋಡ್ಲಿಕ್ಕೆ ಸಿಗ್ತಾ ಇರುತ್ತೆ. ಇದರ ನೋಟಿಫಿಕೇಶನ್ ಬಂದ್ಬಿಟ್ಟು ಕೆಳಗಡೆ ನೋಡಬಹುದು ರೀ ಓಪನಿಂಗ್ ಫಾರ್ಮ್ ಅಂತ ಇರುತ್ತೆ. ನೀವು ಇದರ ಮೇಲೆ ಕ್ಲಿಕ್ ಅನ್ನ ಮಾಡಿದ್ರೆ ನೀವೇನ್ ಮಾಡಬಹುದು, ಆನ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸಲಿಕ್ಕೆ ನಿಮಗೆ ಅವಕಾಶ ಇದ್ದಿರುತ್ತೆ. ಇಲ್ಲ ಸರ್ ನನಗೆ ಏನ್ ಮಾಡ್ಬೇಕಾಗಿದೆ, ನೋಟಿಫಿಕೇಶನ್ ಓದಬೇಕಾಗಿದೆ ಆಗಿತ್ತು ಅಂದ್ರೆ ನೀವೇನ್ ಮಾಡ್ಬೇಕಾಗುತ್ತೆ, ಇಲ್ಲಿಂದ ಶಾರ್ಟ್ ನೋಟಿಫಿಕೇಶನ್ ಕೂಡ ನೀವು ಇದರ ಮೇಲೆ ಕ್ಲಿಕ್ ಮಾಡೋ ಮುಖಾಂತರ ನೋಟಿಫಿಕೇಶನ್ ಕೂಡ ಸಂಪೂರ್ಣವಾಗಿ ಓದ್ಕೋಬಹುದು. ಅವಾಗ ನಾನು ಇಲ್ಲಿ ಆನ್ಲೈನ್ ಅಪ್ಲೈ ಅಂತ ಕ್ಲಿಕ್ ಮಾಡಿದ್ದೀನಿ. ಅವಾಗ ನೀವು ಇದರ ಮೇಲೆ ಕ್ಲಿಕ್ ಅನ್ನ ಮಾಡ್ಕೊಂಡು ಈ ರೀತಿಯಾದಂತಹ ಒಂದು ಪೇಜ್ ಕೂಡ ಸಂಪೂರ್ಣವಾಗಿ ನಿಮಗೆ ಓಪನ್ ಆಗಿರುತ್ತೆ. ಇದರಲ್ಲಿ ಕೂಡ ಕೆಲವೊಂದಿಷ್ಟು ನೋಟಿಫಿಕೇಶನ್ ಗಳು ಕೂಡ ನಿಮಗೆ ನೋಡ್ಲಿಕ್ಕೆ ಸಿಗ್ತಾ ಇರುತ್ತೆ. ಈಗ ಏನ್ ಮಾಡ್ಬೇಕಾಗಿದೆ, ಆನ್ಲೈನ್ ಒಳಗೆ ಅರ್ಜಿ ಸಲ್ಲಿಸಬೇಕಾಗಿದೆ ಅಲ್ಲ ಸರ್, ಎಲ್ಲಿ ಸಲ್ಲಿಸಬೇಕು, ಇಲ್ಲಿ ಏನು ಕಾಣಿಸ್ತಾನೆ ಇಲ್ಲ ಅಂತ ಕೂಡ ನಿಮ್ಗೆ ಅನಿಸಬಹುದು. ಅವಾಗ ಇಲ್ಲಿಂದ ಏನ್ ಮಾಡಬಹುದು, ಫಾರ್ಮ್ಯಾಟ್ ಗಳು ಕೂಡ ಇದ್ದಿರುತ್ತೆ, ಕೆಲವೊಂದಿಷ್ಟು ಮಾಹಿತಿ ಕೂಡ ಓದ್ಲಿಕ್ಕೆ ಸಿಗ್ತಾ ಇರುತ್ತೆ. ಇಲ್ಲಿಂದಾನು ಕೂಡ ನೀವು ನೋಡಬಹುದು. ಅವಾಗ ನಾವೇನ್ ಮಾಡಬಹುದು ಅಂದ್ರೆ ಇಲ್ಲಿ ಅಪ್ಲೈ ಅನ್ನೋದು ಎಲ್ಲಿ ಕಾಣಿಸ್ತಾ ಇದೆ ಅಂದ್ರೆ ಇಲ್ಲಿ ಕಾಣಿಸ್ತಾ ಇದೆ ನೋಡಿ, ಇಲ್ಲಿ ನಿಮ್ಗೆ ಕಂಪ್ಲೀಟ್ ಆಗಿ ಡೀಟೇಲ್ಸ್ ಕಾಣಿಸ್ತಾ ಇರುತ್ತೆ. ಅವಾಗ ನಾವೇನ್ ಮಾಡ್ಬೇಕಾಗುತ್ತೆ, ಮೊದಲಿಗೆ ಕ್ರಿಯೇಟ್ ಅಕೌಂಟ್ ಅನ್ನ ಕ್ರಿಯೇಟ್ ಮಾಡ್ಕೋಬೇಕಾಗುತ್ತೆ. ಓಕೆ, ಅಂದ್ರೆ ಒಂದು ಅಕೌಂಟ್ ಅನ್ನ ಕ್ರಿಯೇಟ್ ಮಾಡ್ಕೊಂಡು ನಾವು ಆನ್ಲೈನ್ ಅರ್ಜಿಯನ್ನ ಸಲ್ಲಿಸಬೇಕಾಗುತ್ತೆ. ಅವಾಗ ನಾನು ಕ್ರಿಯೇಟ್ ಅಕೌಂಟ್ ಮೇಲೆ ಕ್ಲಿಕ್ ಅನ್ನ ಮಾಡ್ಕೋತಾ ಇದ್ದೇನೆ. ಮಾಡಿದ ನಂತರ ಇಲ್ಲಿ ಕೆಲವೊಂದಿಷ್ಟು ಮಾಹಿತಿ ಕೂಡ ಕೇಳುತ್ತೆ, ಓದ್ಕೋಬೇಕು. ಓಕೆ ಮೇಲೆ ಕ್ಲಿಕ್ ಅನ್ನ ಮಾಡ್ಕೋತಾ ಇದ್ದೇನೆ. ಓಕೆ, ಅವಾಗ ನಾವೇನ್ ಮಾಡ್ಬೇಕಾಗುತ್ತೆ, ಈ ರೀತಿಯಾದಂತಹ ಒಂದು ಪೇಜ್ ಅನ್ನ ಓಪನ್ ಆದಾಗ ನಾವು ಮೊದಲಿಗೆ ಇಲ್ಲಿಂದ ಅಕೌಂಟ್ ಅನ್ನ ಕ್ರಿಯೇಟ್ ಮಾಡ್ಕೊಂಡು ಆನ್ಲೈನ್ ಒಳಗಡೆ ಅರ್ಜಿಯನ್ನ ಸಲ್ಲಿಸಬೇಕು. ಹೆಂಗೆ ಕ್ರಿಯೇಟ್ ಮಾಡೋದ್ರಿ ಸರ್ ಅಂದ್ರೆ ಇಲ್ಲಿ ಬಹಳಷ್ಟು ಈಸಿ ಆಗಿರತ್ತೆ. ನಿಮ್ಮ ಒಂದು ಪರ್ಸನಲ್ ಇನ್ಫಾರ್ಮೇಶನ್ ಕೂಡ ಇಲ್ಲಿ ಸಂಪೂರ್ಣವಾಗಿ ಕೇಳ್ತಾ ಇರತ್ತೆ. SSLC ಮಾರ್ಕ್ಸ್ ಕಾರ್ಡ್ ಅಲ್ಲಿ ಯಾವ ರೀತಿಯಾಗಿ ನಿಮ್ಮ ಹೆಸರು ಇದೆಯೋ, ನಿಮ್ಮ ತಂದೆ ಹೆಸರು, ತಾಯಿ ಹೆಸರು, ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗಲಾರದೆ ನೀವೇನ್ ಮಾಡ್ಬೇಕಾಗುತ್ತೆ, ಇಲ್ಲಿ ಫಿಲ್ ಮಾಡ್ಬೇಕಾಗುತ್ತೆ. ಇಲ್ಲಿ ಒಂದು ಕಂಟ್ರಿ ಆಫ್ ಒಂದು ನ್ಯಾಷನಾಲಿಟಿ ಅಂತ ಇರುತ್ತೆ, ಇಂಡಿಯನ್ ಅಂತ ಸೆಲೆಕ್ಷನ್ ಮಾಡ್ಕೋಬೇಕು. ಮಾಡಿದ ನಂತರ ನಿಮ್ಮ SSLC ಮಾರ್ಕ್ಸ್ ಕಾರ್ಡ್ ಅಲ್ಲಿ ಯಾವ ರೀತಿಯಾಗಿ ಹೆಸರಿದೆಯೋ ಅದೇ ರೀತಿಯಾಗಿ ಫಿಲ್ ಮಾಡ್ಕೊಳ್ಳಿ. ಇದೇ ಒಂದು ಹೆಸರನ್ನ ಇಲ್ಲಿ ಇನ್ನೊಂದು ಸರ್ತಿ ಕೂಡ ಸಂಪೂರ್ಣವಾಗಿ ಫಿಲ್ ಮಾಡಬೇಕು. ನಿಮ್ಮ ಒಂದು ತಲೆಯಲ್ಲಿರ್ಲಿ, ಇಲ್ಲಿ ಸ್ಟಾರ್ ಮಾರ್ಕ್ ಎಲ್ಲಿರುತ್ತೋ ನೀವು ಕಡ್ಡಾಯವಾಗಿ ಅದನ್ನ ಭರ್ತಿ ಮಾಡಬೇಕಾಗುತ್ತೆ. ಮತ್ತೆ ಇಲ್ಲೇನ್ ಮಾಡ್ಬೇಕಾಗುತ್ತೆ, ಸಪೋಸ್ ನಿಮ್ಮ ಹೆಸರೇನಾದ್ರೂ ಚೇಂಜಸ್ ಮಾಡಿದೀರಾ ಸರ್ಟಿಫಿಕೇಟ್ ಅಲ್ಲಿ ಅಂತ ಕೇಳುತ್ತೆ. ಮಾಡಿದ್ರು ಅಂದ್ರೆ ಎಸ್ ಅಂತ ಹೇಳ್ಬೇಕು, ಜಾಸ್ತಿ ಮಾಡಿರಲ್ಲ ಅದಕ್ಕೆ ನೋ ಅಂತ ಹೇಳ್ಬೇಕಾಗುತ್ತೆ. ಜೊತೆಗೆ ನಿಮ್ಮ ಒಂದು ಡೇಟ್ ಆಫ್ ಬರ್ತ್ SSLC ಮಾರ್ಕ್ಸ್ ಕಾರ್ಡ್ ಅಲ್ಲಿ ಯಾವ ರೀತಿಯಾಗಿ ಡೇಟ್ ಆಫ್ ಬರ್ತ್ ಇದೆಯೋ ಅದೇ ರೀತಿಯಾಗಿ ಮೆನ್ಷನ್ ಮಾಡಬೇಕು. ಇಲ್ಲಿ ಏನ್ ಹಾಕಿರ್ತೀರಿ ಅದೇ ರೀತಿಯಾಗಿ ಇಲ್ಲಿ ಡೇಟ್ ಆಫ್ ಬರ್ತ್ ಅನ್ನ ಹಾಕಬೇಕು. ಅವಾಗ ಇದ್ರ ಮೇಲೆ ಕ್ಲಿಕ್ ಅನ್ನ ಮಾಡ್ಕೊಂಡು ನಿಮ್ಮ ಒಂದು ಡೇಟ್ ಅನ್ನ ಸೆಲೆಕ್ಷನ್ ಮಾಡ್ಕೊಂಡು ಹಾಕಬೇಕಾಗುತ್ತೆ. ಜೊತೆಗೆ ಅದಾದ ನಂತರ ನಿಮ್ಮ ಒಂದು ಜೆಂಡರ್ ಅಂದ್ರೆ ಹೆಣ್ಣು ಅಥವಾ ಫಿಮೇಲ್ ಅಂತ ಕೇಳುತ್ತೆ, ಹೆಣ್ಣು ಅಥವಾ ಗಂಡು ಅಂತ ಕೇಳುತ್ತೆ, ಅದನ್ನು ಕೂಡ ಹಾಕೋಬೇಕು. ಜೊತೆಗೆ ಇಲ್ಲಿನೂ ಕೂಡ ಅದೇ ರೀತಿಯಾಗಿ ಹಾಕೋಬೇಕು. ನೋಡಿ 2 ಸಾರಿ ಕೇಳಿದ್ದಾರೆ, ಒಂದ್ ಸಾರಿ ತಪ್ಪು ಮಾಡಿದ್ರು ಈ ಕಡೆ ಆದ್ರೂ ಸರಿ ಮಾಡ್ಕೊಡಿ ಅಂತ ಬಂದಿರತ್ತೆ. ಜೊತೆಗೆ ಫಾದರ್ ನೇಮ್, ನಿಮ್ಮ ತಂದೆ ಹೆಸರು SSLC ಮಾರ್ಕ್ಸ್ ಕಾರ್ಡ್ ಅಲ್ಲಿ ಯಾವ ರೀತಿಯಾಗಿದೆ ಅದೇ ರೀತಿಯಾಗಿ ಮೆನ್ಷನ್ ಮಾಡಿ, ಇಲ್ಲಿನೂ ಕೂಡ ಸೇಮ್ ಮೆನ್ಷನ್ ಮಾಡಬೇಕು. ಅದಾದ್ಮೇಲೆ ನಿಮ್ಮ ಒಂದು ತಾಯಿ ಹೆಸರು ಕೂಡ ಹಾಕಿ, ಇಲ್ಲಿನೂ ಕೂಡ ಸೇಮ್ ಮೆನ್ಷನ್ ಮಾಡಿ. ಜೊತೆಗೆ ಆಧಾರ್ ವೆರಿಫಿಕೇಶನ್ ಅಂತ ಇರುತ್ತೆ, ಮೊದಲಿಗೆ ನಿಮ್ಮ ಆಧಾರ್ ಕಾರ್ಡ್ ನಂಬರ್ ಹಾಕಿ ನೀವೇನ್ ಮಾಡಬೇಕು, ವೆರಿಫಿಕೇಶನ್ ಮಾಡ್ಕೋಬೇಕಾಗುತ್ತೆ. ಜೊತೆಗೆ ನಿಮ್ಮ ಒಂದು ಆಧಾರ್ ಕಾರ್ಡ್ ಇರಲಿಲ್ಲ ಅಂದ್ರೆ ಡೋಂಟ್ ಹ್ಯಾವ್ ಆಧಾರ್ ಕಾರ್ಡ್ ಅಂತ ನೀವು ಕ್ಲಿಕ್ ಅನ್ನ ಮಾಡ್ಕೋಬಹುದು. ಅದಾದ ನಂತರ ನಿಮ್ಮ ಒಂದು ಇಮೇಲ್ ಅಡ್ರೆಸ್ ಹಾಕಬೇಕಾಗುತ್ತೆ. ಜನರೇಟ್ OTP ಮೇಲೆ ಕ್ಲಿಕ್ ಮಾಡಿದ ನಂತರ ನಿಮ್ಮ ಒಂದು ಇಮೇಲ್ ಐಡಿಗೆ OTP ಬಂದಿರುತ್ತೆ. ಆ ಒಂದು OTP ಅನ್ನು ನೀವು ಇಲ್ಲಿ ಸಂಪೂರ್ಣವಾಗಿ ಮೆನ್ಷನ್ ಮಾಡ್ಕೋಬೇಕು. ಅದಾದ ನಂತರ ಮೊಬೈಲ್ ನಂಬರ್ ಹಾಕಿ, ಮೊಬೈಲ್ ನಂಬರ್ಗೂ ಕೂಡ OTP ಬಂದಿರುತ್ತೆ. ಆ ಒಂದು OTP ಅನ್ನು ಇಲ್ಲಿ ಫಿಲ್ ಮಾಡ್ಕೋಬೇಕಾಗುತ್ತೆ. ಅದಾದ ನಂತರ ನಿಮ್ಮ ಒಂದು ಸಿಂಪಲ್ ಆಗಿರುವಂತಹ ಒಂದು ಪಾಸ್ವರ್ಡ್ ಅನ್ನು ನೀವು ಕ್ರಿಯೇಟ್ ಮಾಡ್ಕೋಬೇಕು. ಯಾವ ರೀತಿಯಾಗಿ ಕ್ರಿಯೇಟ್ ಮಾಡಬೇಕು ಅಂತ ಹೇಳಿದ್ದಾರೆ. ಒಂದು ಕ್ಯಾಪಿಟಲ್ ಲೆಟರ್ ಬೇಕಾಗುತ್ತೆ, ಒಂದು ಸ್ಮಾಲ್ ಲೆಟರ್ ಬೇಕಾಗುತ್ತೆ, ಒಂದು ಸ್ಪೆಷಲ್ ಕ್ಯಾರೆಕ್ಟರ್ಸ್ ಹಾಕಿ ನೀವು ಒಂದು ನಂಬರ್ಸ್ ಅನ್ನ ಹಾಕಿ ನೀವೇನ್ ಮಾಡಬೇಕು, ಒಂದು ಪಾಸ್ವರ್ಡ್ ಅನ್ನ ಒಂದು ಕ್ರಿಯೇಟ್ ಮಾಡ್ಕೋಬೇಕು. ಅಂದ್ರೆ ನಿಮಗೆ ಬೇಕಾಗಿರುವಂತಹ ಒಂದು ಪಾಸ್ವರ್ಡ್ ಅನ್ನ ನೀವು ಬರೆದಿಟ್ಕೋಬೇಕು. ಅದನ್ನ ಪಾಸ್ವರ್ಡ್ ಹಾಕೋಕ್ಕಿಂತ ಮುಂಚೆ ಒಂದು ನೋಟ್ಬುಕ್ ಒಳಗಡೆ ನೀವು ಏನ್ ಪಾಸ್ವರ್ಡ್ ಹಾಕ್ತಾ ಇದೀರಿ ಅದನ್ನ ಒಂದ್ ಕಡೆ ಬರ್ದಿಟ್ಕೊಂಡು ಫಿಲ್ ಮಾಡಬೇಕಾಗುತ್ತೆ. ಯಾಕಂದ್ರೆ ಆಮೇಲೆ ನೆನಪಾರ್ದಿರಿ ಅಂದ್ರೆ ಮತ್ತೆ ಸಿಗ್ಲಿಕ್ಕೆ ಅವಕಾಶ ಇರಲ್ಲ. ಅದಾದ ನಂತರ ಸೇಮ್ ಪಾಸ್ವರ್ಡ್ ಅನ್ನ ಇಲ್ಲಿ ಹಾಕೊಂಡು
ಆಮೇಲೆ ಏನ್ ಮಾಡ್ಬೇಕು, ಇಲ್ಲಿ ಕಾಣಿಸಿರುವಂತ ಕ್ಯಾಪ್ಚರ್ ಕೋಡ್ ಅನ್ನ ಇಲ್ಲಿ ಹಾಕಿದ ನಂತರ ನೀವೇನ್ ಮಾಡ್ಬೇಕು, ಒಂದ್ಸಾರಿ ಏನ್ ಮಾಡ್ಬೇಕಂದ್ರೆ ಪ್ರಿವ್ಯೂ ಮೇಲೆ ಕ್ಲಿಕ್ ಅನ್ನ ಮಾಡಿ ನೀವು ಕೊಟ್ಟಿರುವಂತ ಮಾಹಿತಿ ಕರೆಕ್ಟ್ ಆಗಿದೆಯೋ ಇಲ್ಲೋ ಅನ್ನೋದನ್ನ ನೀವು ಸಂಪೂರ್ಣವಾಗಿ ಪರಿಶೀಲನೆ ಮಾಡಿಕೊಂಡು ಆಮೇಲೆ ನೀವೇನ್ ಮಾಡ್ಬೇಕು, ಕಂಟಿನ್ಯೂ ಮೇಲೆ ಕ್ಲಿಕ್ ಅನ್ನ ಮಾಡ್ಕೋಬೇಕು. ಓಕೆ, ನಾನು ಎಲ್ಲವನ್ನು ಕೂಡ ಸರಿಯಾಗಿ ಪರಿಶೀಲನೆಯನ್ನ ಮಾಡ್ಕೋತಾ ಇದ್ದಾರೆ, ಎಲ್ಲವನ್ನು ಕೂಡ ಸರಿಯಾಗಿ ಹಾಕಿದ ನಂತರ ನಿಮ್ಮ ಒಂದು ಅಕೌಂಟ್ ಅನ್ನ ಕ್ರಿಯೇಟ್ ಆಗುತ್ತೆ. ಅಕೌಂಟ್ ಕ್ರಿಯೇಟ್ ಆದ ನಂತರ ಮುಂದಿನ ವಿಧಾನ ಕೂಡ ನಿಮ್ಗೆ ಯಾರಿಗೆಲ್ಲ ಮುಂದಿನ ವಿಧಾನ ಬೇಕಾಗಿದೆ ಸರ್ ಕಂಟಿನ್ಯೂ ಮಾಡಿ ಈ ಒಂದು ಅಪ್ಲಿಕೇಶನ್ ಹಾಕಿ ಕೊಡಿ ಅಂತ ನೀವು ಕಮೆಂಟ್ಸ್ ಮಾಡಿದ್ರೆ ಮಾತ್ರ ನಾನು ಏನ್ ಮಾಡ್ಕೊಡ್ತೇನೆ, ಮುಂದಿನ ವಿಧಾನವನ್ನ ಆನ್ಲೈನ್ ಅರ್ಜಿ ಯಾವ ರೀತಿಯಾಗಿ ಫಿಲ್ ಮಾಡಬೇಕು, ಡಿಡಿ ಯಾವ ರೀತಿಯಾಗಿ ಪಾವತಿಸಬೇಕು, ಕಂಪ್ಲೀಟ್ ಆಗಿ ನಿಮ್ಮ ಒಂದು ಮೊಬೈಲ್ ಫೋನ್ ನಲ್ಲೇ ಅರ್ಜಿ ಹಾಕುವಂತ ವಿಧಾನ ಏನಾದರೂ ನಿಮಗೆ ಬೇಕಾಗಿತ್ತು ಅಂದ್ರೆ ದಯವಿಟ್ಟು ವಿಡಿಯೋ ಇಷ್ಟ ಆಗಿತ್ತು ಅಂದ್ರೆ ಲೈಕ್ ಮಾಡಬೇಕು. ಮುಂದಿನ ವಿಡಿಯೋ ಬೇಕಾಗಿತ್ತು ಅಂದ್ರೆ ಸರ್ ಕಂಟಿನ್ಯೂ ಅಂತ ಕ್ಲಿಕ್ ಅಥವಾ ಕಮೆಂಟ್ಸ್ ಅನ್ನ ಮಾಡಿದರೆ ನಾನು ಕಂಟಿನ್ಯೂ ಮಾಡಿ ನಿಮಗೆ ಅಪ್ಲಿಕೇಶನ್ ತುಂಬುವಂತ ವಿಧಾನವನ್ನು ಕೂಡ ಸಂಪೂರ್ಣವಾಗಿ ಹೇಳಬಲ್ಲೆ. ಜೊತೆಗೆ ಇದರ ಒಂದು ಅಪ್ಲಿಕೇಶನ್ ಕಂಪ್ಲೀಟ್ ಆಗಿ ಬೇಕಾಗಿತ್ತು ಅಂದ್ರೆ ಕಮೆಂಟ್ಸ್ ಅನ್ನ ಮಾಡಿಕೊಡಿ. ಇನ್ನೂವರೆಗೂ ಸಬ್ಸ್ಕ್ರೈಬ್ ಮಾಡಿಲ್ಲ, ಮುಂದಿನ ವಿಡಿಯೋ ಸಿಗಬೇಕಾಗಿತ್ತು ಅಂದ್ರೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬಾರ್ದು. ಜೊತೆಗೆ ಈ ಒಂದು ವಿಡಿಯೋ ನಿಮ್ಮ ಸ್ನೇಹಿತರಿಗೆ ನಿಮ್ಮ ವಾಟ್ಸ್ಆಪ್ ಗ್ರೂಪ್ ಗಳಿಗೆ ಶೇರ್ ಮಾಡುವ ಮುಖಾಂತರ ಇವತ್ತು ಎಲ್ಲರಿಗೂ ಕೂಡ ಅನುಕೂಲ ಆಗಲಿ. ಆನ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸುವಂತ ಮಾಹಿತಿಯನ್ನು ಅವರು ಕೂಡ ತಿಳ್ಕೊಳ್ಳಿ. ದಯವಿಟ್ಟು ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ನಮಸ್ಕಾರ. ವಿಡಿಯೋ ನೋಡುವಂತ ಎಲ್ಲ ಆತ್ಮೀಯ ವೀಕ್ಷಕರಿಗೆ.